ಹೇಳು. 1000 ರೂಪಾಯಿ ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಶನಿವಾರ ಆಗಿರೋದ್ರಿಂದ ನಾವು ಆದಷ್ಟು ಸ್ವಲ್ಪ ಲೇಟೇ ಹೇಳೋದು ಅಂತಲೇ ಹೇಳ್ಬೋದು. ಇವತ್ತು ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಅಥವಾ ಸ್ಮೂತಿ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಜಸ್ಟ್ ಹಾಗೆ ಕಾಫಿ ಕುಡಿಯೋಣ ಅಂತ ಕಾಫಿ ಕಾಯಿಸ್ಕೊತಾ ಇದ್ದೀನಿ. ಹಾಲು ಖಾಲಿಯಾಗಿಬಿಟ್ಟಿತ್ತು, ಅದು ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ರು. ಫಸ್ಟೆಲ್ಲ ನಾನು ಎಷ್ಟು ಬೇಕಷ್ಟು ಕಾಯಿಸ್ಕೊಂಡು ಹಾಗೆ ಪ್ಯಾಕೆಟ್ ಎತ್ತಿಡ್ತಿದ್ದೆ. ಬಟ್ ಈಗ ನಾನು ಹಾಲನ್ನ ಕಾಯಿಸಿ ಕೆನೆನ ತೆಗ್ದು ಇಟ್ಕೊತೀನಿ. ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ರೀತಿ ಕಾಯಿಸಿ ಇಟ್ಕೊಂಡ್ರೆ ದೇವ್ರ ದೀಪಕ್ಕೆ ತುಪ್ಪಕ್ಕಾದರೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇತ್ತೀಚೆಗೆ ಹಾಲನ್ನ ಕಾಯಿಸಿ ಆ ರೀತಿಯಲ್ಲಿ ಕೆನೆನ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸುಮ್ಮನೆ ನಂದಿನಿ ತುಪ್ಪ ಎಲ್ಲ ಅಮೌಂಟೆಲ್ಲ ಜಾಸ್ತಿ, ಜಸ್ಟ್ ಈಗಾದರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಇವತ್ತು ಟಿಫನಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ಡಿಫ್ರೆಂಟಾಗಿ ಮಾಡೋಣ, ಒಂದೇ ರೀತಿ ತಿಂದು ನಮಗೂ ಬೋರ್ ಆಗಿರುತ್ತೆ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿನ ಸೇರಿಸಿ ಒಂದು ಚಪಾತಿನ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸು ಚೆನ್ನಾಗಿತ್ತು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ, ಮನೆಯಲ್ಲೂ ಕೂಡ ಚೆನ್ನಾಗಿದೆ. ನಾನು ಕೆಲವರಿಗೆ ಈ ಜ್ಯೂಸ್ ಅಥವಾ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಈ ರೀತಿಯೆಲ್ಲ ಮಾಡಿಕೊಂಡು ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾವು ದಿನನಿತ್ಯ ನಾವೇನೋ ಆಹಾರದಲ್ಲಿ ನಾವು ಬಳಸ್ಕೋಬೋದು. ಮಾರ್ನಿಂಗ್ ಟೈಮ್ ಟಿಫನ್ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಟೈಮ್ ನಾವು ಮಾಡುವಂಥ ಅಡುಗೆನಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಕಾಫಿನ ರೆಡಿ ಮಾಡಿಕೊಂಡು ನನಗೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟು, ಜೊತೆಗೆ ಬಿಸ್ಕೆಟ್ ಇದ್ದರೆ ಬಿಸ್ಕೆಟ್ನೂ ಕೂಡ ತಿಂತೀವಿ. ನಾವು ಊಟದ ವಿಷಯದಲ್ಲಿ ಇದೇ ರೀತಿ ಆ ರೀತಿ ಅಂತ ಏನಿಲ್ಲ. ಹೆಲ್ದಿ ಫುಡ್ ಜೊತೆ ನಾವು ನಾರ್ಮಲಾಗಿ ನಾವು ಏನು ತಿಂತೀವಿ ನಾವು ಅದನ್ನು ಕೂಡ ನಮ್ಮ ದಿನನಿತ್ಯ ಊಟದಲ್ಲಿ ನಾವು ಅಳವಡಿಸ್ಕೊಂಡಿರ್ತೀವಿ. ಈ ರೀತಿ ಇದನ್ನೇ ತಿನ್ನಬೇಕು ಹಾಗೆ ತಿನ್ನಬೇಕು ಅನ್ನೋ ರೀತಿ ಏನಿಲ್ಲ. ನಾವು ಜಸ್ಟ್ ಜೊತೆಗೆ ಹೆಲ್ತಿಯಾಗಿ ಇರಬೇಕು. ನಾವು ಈ ಕಡೆ ನಾವು ತಿನ್ನೋವಂತಹ ಮೊದಲಿನ ಆಹಾರನೂ ಕೂಡ ಜೊತೆಗೆ ನಾವು ತಿಂತೀವಿ. ನಾನು ಈಗ ಗೋಧಿ ಹಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಬೌಲಷ್ಟು ಗೋಧಿ ಹಿಟ್ಟು ಹಾಗೆ 1 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಜೊತೆಗೆ 2 ಬೆಟ್ಟದ ನೆಲ್ಲಿಕಾಯಿ ಹಾಗೆ ಅರ್ಧ ಸೌತೆಕಾಯಿ. ಬೆಟ್ಟದ ನೆಲ್ಲಿಕಾಯಿ ಬಂದು ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೇಕು. ನೆಕ್ಸ್ಟು ಸೌತೆಕಾಯಿನೂ ಸೇಮ್ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕಿ, ಜೊತೆಗೆ ಸ್ವಲ್ಪ ನೀರು, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಕೂಡ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ತರಿ ಬಂದರೆ ಸೋದಿಸ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ನೀವು ಹಾಗೆ ಸೋದಿಸ್ಕೊಂಡು ನೀವು ಚಪಾತಿ ಹಿಟ್ಟನ್ನು ಮಾಮೂಲಿ ನಾವು ನೀರು ಹಾಕಿ ಯಾವ ರೀತಿ ಕಲಿಸ್ಕೊತೀವಿ ಅದ್ರ ಬದಲು ಈ ಜ್ಯೂಸನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಉಪ್ಪಿನ ಪುಡಿ ಹಾಕಿ ಒಂದು ಟೈಮ್ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ಸ್ವಲ್ಪ ತಿಕ್ಕಾಗಿ ನಾನು ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೀವು ನೀರು ಹಾಕಿ ಇನ್ನೂ ತೆಳ್ಳಗೆ ಮಾಡಿಕೊಂಡು ಬಳಸ್ಬೋದು. ಜೊತೆಗೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮಾಮೂಲಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀವಿ ಆ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು ಟೈಮ್ ನೀಟಾಗಿ ಚೆನ್ನಾಗಿ ಮಿದ್ದಿ ಇಡಬೇಕು. ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ಹಾಗಾಗಿ ನಾನು ಮಿದ್ದಿ ಇಡ್ತಾಯಿದ್ದೀನಿ.
ಪ್ಲೇಟ್ ಅಥವಾ ಒಂದು ಬಟ್ಟೆಯಿಂದ ಮುಚ್ಚಿ ಇಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಅದು ಒಣಗೋದ ರೀತಿಯಲ್ಲಿ ಕವಲೊಡ್ಕೊಳ್ಳುತ್ತೆ. ಹಾಗಾಗಿ ಪ್ಲೇಟ್ ಅಥವಾ ಇಲ್ಲ ಅಂತ ಅಂದರೆ ಒಂದು ಬಟ್ಟೆನಲ್ಲಿ ಕವರ್ ಮಾಡಿ ಇಡಿ. ನೆಕ್ಸ್ಟು ಇಲ್ಲಿ ನಾನು ಗ್ರೇವಿಗೆ ಟೊಮೆಟೊ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜು ಅದನ್ನು ಕೂಡ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಈಸಿಯಾಗಿದೆ ಅನ್ನೋ ಕಾರಣಕ್ಕೆ ಆದಷ್ಟು ನಾನು ಇದನ್ನೇ ಮಾಡೋದು ಮನೆಯಲ್ಲಿ. ಟೊಮೆಟೊ ಗ್ರೇವಿಗೆ 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ರುಬ್ಕೋಬೇಕು. ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಗೆ ಕರಿಬೇವು ಮತ್ತು ಸಾಸಿವೆ ಇಷ್ಟು ಬೇಕಾಗುತ್ತೆ. ನಾನಿಲ್ಲಿ ಗ್ರೇವಿಗೆ 2 ಟೊಮೊಟೊ ಹಣ್ಣಿಗೆ 1 ಈರುಳ್ಳಿ ಹಾಗೆ 2 ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಒಣಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ನಾವು ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ನಾನೇನು ಇಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆಯೇ ಈ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೊತೆಗೆ ಕರಿಬೇವು ಹಾಗೆ ಜೀರಿಗೆ ಆಮೇಲೆ ಒಣಮೆಣ್ಸಿನ್ಕಾಯಿ ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಎರಡು ಟೊಮೊಟೊ ಹಣ್ಣನ್ನ ರುಬ್ಕೊಂಡಿದ್ವಲ್ಲ ಅದನ್ನು ನುಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಬಾದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಗೆಯೇ ಖಾರದ ಪುಡಿ, ನೀವು ಮನೆಯಲ್ಲಿ ಮಾಡುವಂತಹ ಖಾರದ ಪುಡಿನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೊಟೊ ಗ್ರೇವಿಗೆ ನೀರು ಅದು ಮಿಕ್ಸಿ ಜಾರ್ನಲ್ಲಿ ಹಾಗೆ ಇತ್ತಲ್ಲ, ಸೊ ಅದಕ್ಕೆ ನೀರು ಹಾಕಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಎರಡು ಸ್ಪೂನಷ್ಟು ಖಾರದ ಪುಡಿ ಜೊತೆಗೆ 1 ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿ ಅದು ಕೂಡ ತಿಕ್ಕಾಗಿ ಟೊಮೊಟೊ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗೆ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಟೊಮೊಟೊ ಗ್ರೇವಿ ರೆಡಿ ಆಗುತ್ತೆ. ಹೇಗಿದ್ದರೂ ಕಿತ್ಳೆಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಇಲ್ಲಿ 4 ತುಂಡಷ್ಟು ಕಿತ್ಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಏಲಕ್ಕಿ ಬಾಳೆಹಣ್ಣು ಜೊತೆಗೆ ಅರ್ಧದಷ್ಟು ದಾಳಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಅರ್ಧ ಲೋಟಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಬೆರೆಸಿ ನೀಟಾಗಿ ರುಬ್ಕೋತೀನಿ. ನೀವು ಬೇಕು ಅಂದರೆ ಇದಕ್ಕೆ ಹನಿ ಅಥವಾ ಬೆಲ್ಲ ಅಥವಾ ಸಕ್ಕರೆ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸಕ್ಕರೆಗಿಂತ ಬೆಲ್ಲನ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಅದು ಯಾವುದನ್ನು ಕೂಡ ಬಳಸಿದೆ. ಹಾಗೆ 2 ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಕಿತ್ಳೆಹಣ್ಣು ತಿಂದರೆ ಕೆಮ್ಮು ಬರುತ್ತೆ ಅಥವಾ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ 2 ಕಾಳು ಮೆಣಸನ್ನು ಕೂಡ ಬಳಸ್ತಾ ಇದ್ದೀನಿ. ನಾನು ಚಿನಿಮಾಗೆ ಕೊಡೋದ್ರಿಂದ ಆದಷ್ಟು ಸ್ವಲ್ಪ ಈ ರೀತಿ ಕಾಳು ಮೆಣಸು ಅಥವಾ ಪೆಪ್ಪರ್ ಪೌಡರ್ ಈ ರೀತಿಯಲ್ಲಿ ಬಳಸ್ತೀನಿ. ನೀವು ಕೂಡ ಬಳಸಿ ಅಂತಲೇ ಹೇಳ್ತೀನಿ. ಟೇಸ್ಟ್ ವೈಸು ಚೆನ್ನಾಗಿತ್ತು. ಅಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಸಾಫ್ಟಾಗಿ ರೆಡಿಯಾಗಿತ್ತು. ನಾನು ಚಪಾತಿ ಹಿಟ್ಟನ್ನ ಆದಷ್ಟು ದೊಡ್ಡದಾಗೆ ಲಟ್ಟಿಸ್ಕೊಳ್ತೀನಿ. ಒಂದು ಚಪಾತಿ ಬಂದು ಒಂದು ತವದಷ್ಟು ಅಗಲ ಇರುತ್ತೆ, ಆ ರೀತಿಯಲ್ಲೇ ನಾನು ಲಟ್ಟಿಸ್ಕೊಳ್ಳೋದು. ಈ ಚಪಾತಿ ಬಂದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಈ ಚಪಾತಿ ಅಂತ ಅಲ್ಲ, ನಂಗೆ ಚಪಾತಿ ಅಂದ್ರೇ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ಗೆ ಚಪಾತಿ ಜೊತೆಗೆ
ಮೊಸರು ಅಥವಾ ಉಪ್ಪೆಸರು ಖಾರ ಇವೆರಡು ಇದ್ದರೂ ಸಾಕು ಅವರಿಗೆ. ಬೆಳಗಿನ ತಿಂಡಿ ರೆಡಿ. ಕ್ವಿಕ್ಕಾಗಿ ಒಂದು ಚಪಾತಿ, ನಾರ್ಮಲ್ ಚಪಾತಿ ಮಾಡಿ ಅವ್ರಿಗೆ ಜಸ್ಟ್ ಮೊಸರು ಅಥವಾ ಉಪ್ಪೆಸರು ಖಾರ ಇಲ್ಲ ತುಪ್ಪ ಇಷ್ಟು ಇದ್ದರೆ ಅವ್ರಿಗೆ ರೆಡಿ ಆಗುತ್ತೆ ಟಿಫನು. ಬಟ್ ನನಗೆ ಚಪಾತಿ ಎಲ್ಲ ಮಾರ್ನಿಂಗ್ ಟೈಮ್ ತಿನ್ನಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಇದಕ್ಕೆ ಆಯಿಲ್ ಕೂಡ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಹಾಗೆ ಕೂಡ ನೀವು ಡ್ರೈ ಆಗಿ ಬೇಯಿಸ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನನಗೆ ಆಯಿಲ್ನ ಯೂಸ್ ಮಾಡಿಕೊಂಡೆ ನಾನು ಚಪಾತಿ ಮಾಡ್ಕೊಳ್ಳೋದು. ನನಗೆ ಡ್ರೈ ಚಪಾತಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಇಷ್ಟು ಇವತ್ತಿನ ನನ್ನ ಟಿಫನ್ ಆಗಿತ್ತು. ಚಿನ್ನಿಮಗು ಕೂಡ ಮಿಲ್ಕ್ ಶೇಕ್ ಕೊಟ್ಟು ನಾವು ಕುಡ್ಕೊಂಡು ಇದು ಬಂದು ನೆಕ್ಸ್ಟು ನಾನು ಸಂಜೆಯಿಂದ ವ್ಲಾಗ್ನ ತಿರ್ಗಾ ಕಂಟಿನ್ಯೂ ಮಾಡಿದ್ದೀನಿ. ಡೆಕಾಥ್ಲಾನ್ಗೆ ಹೋಗಿದ್ವಿ, ಯಾಕಂದರೆ ನಾವು ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಮುಂದೆ ನಾನು ವೀಡಿಯೋದಲ್ಲೇ ಹೇಳ್ತೀನಿ ನಿಮಗೆ. ಈ ವಿಡಿಯೋದಲ್ಲೇ ಒಂದು ಪ್ಲೇಸ್ಗೆ ಹೋಗ್ತಿದ್ವಿ, ಹಾಗಾಗಿ ಅಲ್ಲಿಗೆ ಜರ್ಕಿನ್ ಬೇಕಾಗಿತ್ತು. ಜರ್ಕಿನ್ ತೊಗೊಂಡಿರಲಿಲ್ಲ ಅಲ್ಲಿಗೆ, ಹಾಗಾಗಿ ಡೆಕಾಥ್ಲಾನ್ಗೆ ಹೋಗಿದ್ವಿ. ಸಿಕ್ಕಾಬಟ್ಟೆ ಅಮೌಂಟು ಜಾಸ್ತಿ ಅಂತಲೇ ಹೇಳ್ಬೋದು. ರೀ ನಡೀರಿ ಹೋಗೋಣ. ನಿನ್ನ ಬಟ್ಟೆಗೆ 10,000 ರೂಪಾಯಿ ಆಗಿರೋದು. ನಾನೇನು ತಗೊಡೋ ಅಂದಿದ್ದು ನೀನೇ ತಾನೇ ತಗೊಂಡಿದ್ದು. ಹೇಳ್ರಿ ಇನ್ನೊಂದ್ಸಲಿ. ಹೇಳು ಒಂದೇ. ಹೇಳಿಲ್ಲ ಅಂದ್ರೆ ಈಗ ನನ್ನ ಮೇಲೆ ಆಣೆ ಏನು ಹೇಳು. ಈಗ ಆವಾಗಲೇ ಹೇಳ್ದಲ್ಲ ಹಂಗೆ ಹೇಳು. ಏನಂದ್ರೆ 4,000 ರೂಪಾಯಿ ಜರ್ಕಿನ್ನ ಹೇಳು. ಫಸ್ಟ್ ಟೈಮ್ ತಗೋತಾ ಇರೋದು ನನ್ನ ಲೈಫಲ್ಲೇ ತಗೊಂಡಿಲ್ಲ ಅಂದ್ಬಿಟ್ಟು ಇದ್ದವು ಬೇರೆ ಮಾಡೋದು. ಹಾಗೆ ಮೋರ್ಗೆ ಹೋಗಿದ್ವಿ. ಸ್ವಲ್ಪ ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತಲ್ಲ, ಸೊ ತೊಗೊಂಡು ಮನೆಗೆ ಬಂದ್ವಿ. ನನಗೆ ಇನ್ನೊಂದು ಏನಪ್ಪ ಅಂದರೆ ಆಶ್ಚರ್ಯ, ಫಸ್ಟ್ ಟೈಮ್ ನೋಡಿದ್ದು ನಾನು ಡೆಕಾಥ್ಲಾನಲ್ಲಿ. ಫಸ್ಟ್ ಆದರೆ ನಾವು ಒಂದು ಪ್ರಾಡಕ್ಟ್ನ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ಒಬ್ಬ ಪರ್ಸನ್ನು ಅದನ್ನು ಸ್ಕ್ಯಾನ್ ಮಾಡಿ ಅಮೌಂಟ್ನ ಪೇ ಮಾಡಿಸ್ಕೊಳ್ತಿದ್ರು. ಬಟ್ ಆ ಮಿಷಿನ್ ಒಳಗಡೆ ನಾವು ಅದನ್ನು ಬಟ್ಟೆನ ಹಾಕಿದ್ರೆ ಅದೇ ಸ್ಕ್ಯಾನ್ ಮಾಡಿ ಎಷ್ಟು ಅಮೌಂಟು ಅಂತ, ಅದೇ ನಮ್ಮ ಫೋನ್ ನಂಬರ್ ಆಗಿರ್ಬೋದು, UPI ID ಎಲ್ಲನೂ ತೊಗೊಂಡು ಅದೇ ಅಮೌಂಟ್ನ ನಾವೇ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಆ ರೀತಿ ಈಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಆಶ್ಚರ್ಯ ಅಂತಲೇ. 5 ವರ್ಷ ಅಂತ ಹೇಳ್ಬೇಡ, ಆಫರಲ್ಲಿ ಹೇಳಪ್ಪ ನೀನು. ಹೆಂಗವ ನಗದು? ಏನದು? ಏನು ಹೆಸ್ರು ಅದ್ರದ್ದು? ನೇಮ್ ಏನು ಹೇಳು, ಓದು. ಬಿಚ್ಚಲ. ಸ್ಕೈ ಬ್ಲೂ, ಪಿಂಕ್, ರೆಡ್, ಆಮೇಲೆ ಇನ್ಯಾವ ಕಲರ್ ಐತೆ ಹೇಳು? ಸ್ಕೈ ಬ್ಲೂ, ಆಮೇಲೆ ಕಿಸಿ ಕೊಡು ಮಮ್ಮಂಗೆ. ಮಮ್ಮಂಗೆ ಕಿಸಿ. ಐ ಲವ್ ಯು ಹೇಳು. ಅದಲ್ಲ, ಇಲ್ಲಿ ಸ್ಕೈ ಬ್ಲೂ ಎಲ್ಲೈತೆ ತೋರಿಸು. ಈ ಕಲರ್ ಎಲ್ಲೈತೆ? ಎಲ್ಲೈತಿ ಕಲರು? ಇಲ್ಲಿ ಇಲ್ಲಿ ಪೇಂಟ್ ಮಾಡಬೇಕು. ಸ್ಕೈ ಬ್ಲೂ ಕೊಡಿ. ಅಲ್ಲ ನೀನು ಮಾಡಕ್ ಬರಲ್ಲ. ಕೊಡಿ ಅಂದರೆ ನೀನು ನೋಡು ಹೆಂಗೆ ಮಾಡಿದ್ಯಾ ನೀನು. ಕೊಡಿ ಏನು? ಜೋರಾಗಿ, ಇನ್ನೂ ಜೋರಾಗಿ. ನೆಕ್ಸ್ಟ್ ಎಲ್ಲೋ, ಪರ್ಪಲ್ ಅಲ್ಲ ಅದು, ಬ್ಲೂ. ಎಲ್ಲ ಓ ಇದೆ. ನೀನು ಬ್ಯಾಡ್ ಮಗಳ. ನೀನು ಮಾರಾಕ್ತೀನಿ. ಸಿನಿಮಾ ಮಾರಾಕ್ಲ ನಿನ್ನ. ಮಾರಾಕ್ತೀನಿ. ಮಾಮೂನೇನು ಮಾರಾಕ್ಲಿ, ನಿನ್ನದು ಮಾರಾಕ್ತೀನಿ. ಅಪ್ಪನೂ ಮಾರಾಕಲ್ಲ. ಅಜ್ಜಿನೂ ಬೇಡ, ತಾತನೂ ಬೇಡ, ಮಾಮನೂ ಬೇಡ, ಜಯಶ್ರೀನೂ ಬೇಡ. ಚಿಕ್ಕಿ ಏನ್ ಬೇಕೋ? ಚಿಕ್ಕಿನೂ ಬೇಡ. ಅಪ್ಪನ ಮಾರಾಕಣ ಆಯ್ತಾ? ನಿನ್ನೂ ಮಾರಾಕ್ತೀನಿ ಜೊತೆಲಿ. ನೀನು ಮಾರಾಕ್ತೀನಿ. ಅಪ್ಪನು ಮಾರಾಕ್ಬಿಟ್ಟು ನೀನು ಮಾರಾಕ್ತೀನಿ. ಯಾಕೆ?
ಅಪ್ಪನ ಮಾತ್ರ ಮರಕಣ. ತೋರಿಸ್ಬಿಡು ನೀನು ಡ್ರಾಯಿಂಗ್ ಮಾಡಿರೋದನ್ನ ಎಲ್ರಿಗೂ. ತೋರಿಸಿ ಈಗ ಇಟ್ಕೋ. ನೋಡಿ ನಾನು ಮಾಡಿರುವಂತಹ ಕಲರ್ಸ್ ಹಚ್ಚಿದ್ದೀನಿ, ಹೇಗಿದೆ ಅಂತ ಹೇಳಿ. ನೋಡಿ ಅಂತ ತೋರಿಸ್ಬಿಡು. ಹತ್ರಕ್ಕೆ ಹೋಗಿ ನೋಡಿ. ನೀನು ತೋರಿಸ್ತಾನೆ ಇಲ್ಲ ಅಲ್ಲಿ. ಈಗ ತೋರಿಸು. ಹಿಡ್ಕೋ ಬಿಗೆ ಜೋರಾಗಿ ಜೋರಾಗಿ ಹೇಳು. ಹೇಳು ಅನ್ನುವೆ. ಎಲ್ಲೈತೆ ತೋರಿಸು ಒಂದು ನೋಡೋಣ. 3 ಅದು. ವೆರಿ ಗುಡ್ ಮಗಳೇ. 4 ಯಾವ್ದಂಗಾದ್ರೆ 4 ಯಾವುದು ತೋರಿಸು. 4 ಯಾವುದು ತೋರ್ಸಲ್ಲ. ಅದು 4. 3 ಅದು. ಸ್ವಲ್ಪ ಹೋಮ್ವರ್ಕ್ ಇತ್ತು. ಹೋಮ್ವರ್ಕ್ ಎಲ್ಲ ಮಾಡಿ ಕೂಡ ಅವ್ರ ಜೊತೆ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಮಾತಾಡ್ತಾಳೆ ಅಂತ. ನಿಮಗೆ ಈ ರೀತಿ ಮಾತಾಡೋದು ಅಥವಾ ಆಟ ಆಡೋದು ಅಂದರೆ ತುಂಬ ಇಷ್ಟಪಡ್ತಾಳೆ. ಓಕೆ ಗೈಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.